ಅಂದರೆ 35-40 ವರ್ಷ ಸರ್ವಿಸ್ನಲ್ಲಿ ಒಬ್ಬ ಅಪರಾಧಿ ಎದುರು ಕೂತ್ಕೊಂಡು ಮಾತಾಡೋದು ನಿಮಗೊಂದು ಅಂದಾಜು ಬರುತ್ತೆ ಸರ್. ಅಪರಾಧಿ ಒಂದು ಗಿಲ್ಟಿ ಕಾನ್ಷಿಯಸ್ನಲ್ಲಿ ಮಾತಾಡ್ತಿದ್ದಾನೆ ಅನ್ನೋದೊಂದು ಅಂದಾಜು ಬರುತ್ತೆ ನಿಮಗೆ ಯಾರು ಕ್ರಿಮಿನಲ್ ಎದುರಿಗೆ ಕೂತ್ಕೊಂಡಾಗ. ಈ ಮೂವರನ್ನು ಮಾತಾಡಿಸಿದಾಗ ಏನು ಅನ್ನಿಸ್ತು? ಇಲ್ಲ, ಕ್ವೈಟ್ ನ್ಯಾಚುರಲ್ ಆಗಿದ್ರು ಅವರು. ನೀವು ಯಾವುದು ಬೇಕಾದ್ರೂ ಮಾಡಿ ಟೆಸ್ಟನ್ನು ಅಂದರು. ನೀವು ಅಲ್ಲಿಗೆ ಕರೆದ್ರೂ ಬರ್ತೇವೆ ಅಂದರು. ಎಲ್ಲಿ ಬೆಂಗಳೂರಿಗೆ, ಇಲ್ಲಿ ಅಲ್ಲ, ನಾವು ಅಲ್ಲಿಗೆ ಕರೆದ್ರು ಬರ್ತೇವೆ ಅಂದರು. ಕರೆದ ತಕ್ಷಣ ಅವ್ರು ಓಡ್ ಬಂದುಬಿಟ್ರು. ಅವರು ಇಟ್ ಇಸ್ ವೆರಿ ಲೆಂತ್ ಆಫ್ ಟೈಮ್ ಈಸ್ ವೆರಿ ಲೆಸ್. ಓಕೆ. ಅಲ್ಲಿ ಐ ಬಿ ಒಳಗೆ ಇವರು ಅರ್ಜಿ ಕೊಟ್ಟ ತಕ್ಷಣ ಕಾರ್ಯ ಕಳಿಸಿದೆ ನಾನು. ಜಿಪ್ ಕೊಟ್ಟು ನಮ್ಮ ಹೆಡ್ ಕಾನ್ಸ್ಟೇಬಲ್ಗೆ ಕರ್ಕೊಂಬಂದರು. ಅವ್ರ ವೆಹಿಕಲಲ್ಲೇ ಬಂದರು. ಬಂದುಬಿಟ್ಟು ತಕ್ಷಣ ಬಂದರು. ಆಗ ಬಂದ ತಕ್ಷಣವೇ ಅರ್ಜಿಯ ವಿಚಾರ ಓದಿ ಹೇಳಿ ವಿಚಾರವನ್ನು ಮಾಡಿದೆ ನಾನು. ಎಲ್ಲಿ ಇದ್ರಿ ಆಗ, ಏನು ಮಾಡ್ತಿದ್ರಿ, ಏನು ಎತ್ತ ಅಂತೇಳಿ. ಅವನು ಒಬ್ಬ ಅದೇನೋ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇದ್ದರು. ಅದು ಏನು ಈ ಕಾರ್ಡನ್ನು ಏನು ಹಂಚಲಿಕ್ಕೆ ಎಲ್ಲ ಹೋಗಿದ್ದೆ ಸೀಮಂತಕ್ಕೆ ಒಬ್ಬ. ಆಮೇಲೆ ಇನ್ನೊಬ್ಬ ಆಟೋ ರಿಕ್ಷಾ ಅವನು ಮಾತಾಡಲಿಕ್ಕೆ ಸರಿ ಬರಲಿ ಬಿಕ್ಕ ಅವನು. ನಾನು ಅಲ್ಲಿ ಇದೆಂಥದ್ದು ಉಜಿರಿ ಒಳಗಡೆ ಯಾವುದೋ ಇದು ಒಂದು ಇದೆಂಥದ್ದು ಯಕ್ಷಗಾನ ನೋಡಲಿಕ್ಕೆ ಅಲ್ಲಿ ಇದ್ದೆ ನಾನು. ಅಲ್ಲಿ ಬಂದಿದ್ದೆ, ಅದಕ್ಕೆ ಎವಿಡೆನ್ಸ್ ಇದೆ ಅಂತಂದ. ಮತ್ತು ಇನ್ನೊಬ್ಬ ಜನರಲ್ಲಾಗಿ ಅಲ್ಲೇ ಎಲ್ಲೋ ಇದರಲ್ಲಿ ಎಲ್ಲ ಇದೆ ಅಂತ. ಸೊ ಇವೆಲ್ಲವೂ ಸಹ ವಿಚಾರ ವೆರಿಫೈ ಮಾಡಬೇಕಾಗಿತ್ತು. ಅಲ್ಲಿ ನೋಡಿ, ಈಗ ಸೌಜನ್ಯಂಗೆ ಇಂಟರ್ಕೋರ್ಸ್ ಆಗಿಲ್ಲ, ಎಸ್ಪೆಷಲಿ ಅಕಾರ್ಡಿಂಗ್ ಟು ದಿ ಡಾಕ್ಟರ್ ಒಪಿನಿಯನ್ ವಿತ್ ದಿ ಇದು ಅವ್ರದ್ದು PM ರಿಪೋರ್ಟ್ ಸಪೋರ್ಟಲ್ಲಿಯೇ. ಓಕೆ. ಈಗೆಲ್ಲ ಇದೆ. ಇಂಥ ಕೋರ್ಸಲ್ಲಿ ಇವರು 3 ಜನನ ಹೌ ಕ್ಯಾನ್ ಐ ಕನ್ಸಿಡರ್ ವಿತೌಟ್ ಎ ಪ್ರಾಪರ್ ಎವಿಡೆನ್ಸ್? ಓಕೆ, ಎಸ್. ಸೊ ಅವರು ಪ್ರೊವೈಡ್ ಮಾಡಲಿ ಅಂತೇಳಿ ನಾವು ಬಿಟ್ವಿ. ಆಮೇಲೆ ನಾನು ಇನ್ನೂ ಇತ್ತಲ್ಲ, ಗ್ಯಾಪ್ ಇತ್ತಲ್ಲ, ನಾನು ಫೈನಲ್ ಚಾರ್ಜ್ ಶೀಟ್ ಮಾಡಲಿಕ್ಕೆ ಗ್ಯಾಪ್ ಇತ್ತು. ಅದಾದ ಮೇಲೆ ನನ್ನ ಈ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಅದನ್ನು CBIಗೆ ಕೊಡಬೇಕು ಅಂತ. ಓಕೆ. ಅಲ್ಲಿ ಲೋಕಲ್ MLA, ಐ ಹೋಪ್ ಅಟ್ ದ ಟೈಮ್ ವಸಂತ್ ಬಂಗೇರ್ ವಾಸ್ MLA ಅಂತ ಕಾಣುತ್ತೆ. ಅವರು ಪ್ರೆಸರು ಮತ್ತು ಈ ಜನಗಳು ಹೇಳಿದ್ನಲ್ಲ, 10 ಜನ ಎಸ್ ಅಂದರೆ ಅದ್ರ ಕಡೆಗೆ ಹೋಗ್ಬಿಡ್ತಾರೆ ಎಲ್ಲ ರಾಜಕಾರಣಿಗಳು. ಭಾಳಷ್ಟು ಒಂದು ವೆಜಿಟೇಷನ್ ಗ್ರೂಪ್ ಜಾಸ್ತಿ ಆಯಿತು. ಸೊ ಆಟೋಮೆಟಿಕಲಿ ಅವರೇನು ಮಾಡಿದರು, ಗೌರ್ಮೆಂಟಲ್ಲಿ ಪ್ರೆಸರ್ ಏನೋ ತಂದರು, ಏನೋ ಮಾಡಿದರು, CBIಗೆ ಕೊಡಬೇಕು ಅನ್ನೋ ಒಪಿನಿಯನ್ ಕೇಳಿದರು. ಗೌರ್ಮೆಂಟ್ ಹ್ಯಾಸ್ ಆಸ್ಕ್ಡ್ ಅವರ್ ಹೆಡ್ ಟು ಒಪಿನಿಯನ್. ಆಮೇಲೆ ಅವರೇನು ಮಾಡಿದರು, ಈಗ ಅವರೆಲ್ಲ ನನ್ನ ಕೇಳಿದರು, ಸಾಹೇಬ್ರೆ ಕರ್ದು ಕೇಳಿದರು, ಎನಿಥಿಂಗ್ ಟು ಸೇ ಎಗೇನ್ಸ್ಟ್ ಇದು ಅಬೌಟ್ ಯುವರ್ ಇನ್ವೆಸ್ಟಿಗೇಷನ್ ಆಫ್ ಸೌಜನ್ಯ ಕೇಸ್ ಅಂತ. ನಥಿಂಗ್ ಟು ಸೇ, ಏನಿದೆ ದಟ್ ಇಸ್ ಆಲ್ ಥಿಂಗ್ಸ್ ಆರ್ ಇನ್ ರೆಕಾರ್ಡ್. ಕೊಟ್ಟಿದ್ದೇನೆ ರೆಕಾರ್ಡನ್ನು ಅಂತ. ಅದರಲ್ಲಿ ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ಆ್ಯಸ್ ವೆಲ್ ಆಸ್ ದಿ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ ಎರಡೂ ಮಾಡಿದವರು ಲೋಕಲ್ ಪೊಲೀಸ್ ಇದ್ದಾರೆ. ಮಿಸ್ಟರ್ ಯೋಗೀಶ್ ಕುಮಾರ್ ವಾಸ್ ಕಂಡಕ್ಟೆಡ್ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್. ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ವಾಸ್ ಕಂಡಕ್ಟೆಡ್ ಮಿಸ್ಟರ್ ಭಾಸ್ಕರ್ ರೈ. ನೆಕ್ಸ್ಟ್ ಅವನು ಇನ್ನೊಬ್ಬ ಸೀನಿಯರ್ ಆಫೀಸರ್, ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅವೆರಡನ್ನೂ ಸೂಪರ್ವೈಸಿಂಗ್ ದಿಸ್ ಅನುಚಿತ್ ಮಾಡಿದ್ದಾರೆ. ASP ಪುತ್ತೂರು. ಎಸ್, ರೆಕಾರ್ಡ್ ಇದೆ. ಇಷ್ಟೆಲ್ಲ ಆಗಿದೆ. ಅದನ್ನು ನಾನು ವೆರಿಫೈ ಮಾಡಿ ಅಡಿಷನಲ್ ಎವಿಡೆನ್ಸಸ್ ಇಫ್ ಅಟ್ ಆಲ್ ಅವೈಲಬಲ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಕನ್ಕ್ಲೂಡ್ ಮಾಡಬೇಕಾಗಿದೆ. ಆಮೇಲೆ ಅಲ್ಲಿ ಎಜಿಟೇಷನ್ ಮಾಡ್ತಿರೋರದನ್ನು ಅವ್ರೇನಾದ್ರು ಎವಿಡೆನ್ಸ್ ಕೊಟ್ಟರು ಕೂಡ ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೋಬೇಕಾಗಿದೆ ರೆಲೆವೆಂಟ್ ಇದ್ದರೆ ಅನ್ನೋದು ನನಗೆ ಇದ್ದಂತಹ ಇನ್ವೆಸ್ಟಿಗೇಷನ್ ಟಾಸ್ಕ್. ಎಸ್, ನಮಸ್ಕಾರ ಸರ್, ನಾನು ಅಡ್ವೊಕೇಟ್ ಚಿದ್ರಾಜ್ ಅಂತ ಹೇಳಿ. ನಿಮ್ಮ ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ನೀವು ಧರ್ಮಸ್ಥಳದ ದೊಡ್ಡ ಭಕ್ತರಿದ್ದೀರಿ ಅಂತ ಹೇಳಿ. ಅದು ನೀವು ಮಾತಾಡೋ ರೀತಿಲೇ ಗೊತ್ತಾಯಿತು ನೀವು ಧರ್ಮಸ್ಥಳದ ಭಕ್ತರಿ ಅಂತ ಹೇಳಿ. ನನ್ನ ಮೊದಲೇ ಪ್ರಶ್ನೆ ನಿಮಗೆ, ನೀವು 32 ವರ್ಷ ಸರ್ವಿಸ್ ಮಾಡಿದ್ದೀರಿ. ಈ ರೀತಿ ಅಲ್ಲಿ ಅನೇಕ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳನ್ನ ನೀವು ನೋಡಿರ್ತೀರಿ. ಇಂತಹ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ಬೇಕಾದ್ರೆ 90 ಡೇಸ್ ಒಳಗಡೆ ಅದಕ್ಕೆ ಕಾಲಾವಕಾಶ ಕೂಡ ಇದೆ. 90 ಡೇಸ್ ಆದಮೇಲೆ ಕೂಡ ಸಲ್ಲಿಸ್ಬೋದು, ಅದೇನು ಆಗೋದೇ ಇಲ್ಲ ಅಂತ ಏನಿಲ್ಲ. ಈ ರೀತಿ ಇರಬೇಕಾದ್ರೆ ನೀವು ತರಾತುರಿಯಲ್ಲಿ ಸಂತೋಷ್ ರಾವ್ ಅವ್ರನ್ನ ಚಾರ್ಜ್ ಶೀಟಲ್ಲಿ ಸೇರಿಸೋದು ಕಾರಣ ಏನು ಸರ್? 90 ಯಾವ ಎವಿಡೆನ್ಸ್ ಮೇಲೆ ನೀವು ಅವ್ರನ್ನ ಸೇರಿಸಿದ್ದೀರಿ? 90 ಡೇಸ್ ಆದಮೇಲೂ ಸಹ ಸಲ್ಲಿಸ್ಬೋದಾಗಿತ್ತು ಅಂತ. ಹೌದು, 90 ಡೇಸ್ ಟೈಮ್ ಕಾನೂನು ಕೊಟ್ಟದ್ದು. ಅದರಲ್ಲಿ ಏನು ಹೇಳ್ತಾನೆ ಅಂದರೆ, ಆಫ್ಟರ್ 90 ಡೇಸ್ ಆಗ್ತಿದ್ದಂಗೆ 1 hour ಆದರೂ ಸಹ ಬೇಲ್ ಈಸ್ ರೈಟ್ ಆಫ್ ದಿ ಅಕ್ಯೂಸ್ಡ್. ಎಸ್, ಅಲ್ಲಿವರೆಗೆ ಬೇಲ್ ಈಸ್ ಎ ಡಿಸ್ಕ್ರಿಷನರಿ ಫ್ಯಾಕ್ಟ್. ಕೊಡಬಹುದು, ಕೊಡದೇ ಇರ್ಬೋದು. ಆದರೆ 90 ಡೇಸ್ ಆಗಿ 1 ಗಂಟೆ ಆದರೂ ಸಹ ನಾವು ಕೋರ್ಟ್ ಇಫ್ ಇಟ್ ಹ್ಯಾಸ್ ಸ್ಯಾಟಿಸ್ಫೈಡ್ ದ ಫೈನಲ್ ಚಾರ್ಜ್ ಶೀಟ್ ಐ ಮೀನ್ ದಿ ಫೈನಲ್ ರಿಪೋರ್ಟ್, ಇನ್ವೆಸ್ಟಿಗೇಷನ್ ರಿಪೋರ್ಟ್ ವಾಸ್ ನಾಟ್ ಸಬ್ಮಿಟೆಡ್ ಬೈ ದಿ ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಅಂತ ಅಂದರೆ ರೈಟ್ ಆಗುತ್ತೆ. ರೈಟ್ ಆದಾಗ ಅವನು ಬಿಡುಗಡೆಗೆ ನನ್ನ ಯಾಕೆ ಮಾಡೋಕ್ಕಾಗಲ್ಲ.
ಬಿಡ್ತೀರಾ ಇಲ್ವಾ ಅಂತ ಕ್ವಶನ್ ಮಾಡಲಿಕ್ಕೆ ಅಧಿಕಾರ ಸಿಗುತ್ತೆ. ಯಾರಿಗೆ? ಆರೋಪಿಗೆ, ಓಪನ್ ಕೋರ್ಟಲ್ಲಿ. ಬಿಡ್ರಿ, ಆಯ್ತಲ್ಲ 90 ಡೇಸ್, ಇನ್ನೆಷ್ಟು ದಿನ ಇರಬೇಕು ನಾನು ಅಂತ ಕೇಳ್ತಾನೆ. ಹಾಗಾಗಿ ಅವನು ಹೊರಗೆ ಬಂದ ಅಂದರೆ ನಮಗೇನು ತಪ್ಪೇನಿಲ್ಲ, ಅವನು ಯಾವಾಗಾದರೂ ಹೊರಗೆ ಬರ್ಬೋದು, ಒಳಗಾದ್ರೂ ಇರಬಹುದು. ಹೊರಗೆ ಬಂದ ಅಂದರೆ ಫರ್ದರ್ ಎವಿಡೆನ್ಸಸ್ ಸಿಗೋದು ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ, ಕ್ಷೀಣ ಆಗುತ್ತೆ. ಅದರ್ ಅಫೆನ್ಸಸ್ ಜಾಸ್ತಿ ಆಗುತ್ತೆ. ಥ್ರೆಟ್ ಮಾಡ್ಬೋದು, ಅಫೆನ್ಸ್ ಸಿಗೋವನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ಬೋದು, ಬೇರೆ ಅಡ್ವರ್ಸಾಗಿ ಏನಾದರೂ ಆ್ಯಕ್ಟ್ ಮಾಡ್ಬೋದು, ತಪ್ಪಿಸ್ಕೊಂಡು ಹೋಗಬಹುದು, ಅಫೆನ್ಸಿಂದ ತಪ್ಪಿಸ್ಕೊಂಡು ಸಹ. ಈಗ ನೋಡಿ, ವಿಶಾಲವಾದ ಭಾರತದಲ್ಲಿ ಎಲ್ಲಿಯಾದರೂ ಹೋಗಿ ಸಿಕ್ಕ ಅಂತ ಹೇಳಿದರೆ ಇಟ್ ವಿಲ್ ಬಿಕಮ್ LPR ಕೇಸ್, ಲಾಂಗ್ ಪೆಂಡಿಂಗ್ ರೆಕಾರ್ಡ್ ಅಷ್ಟೇ. ಟ್ರಯಲ್ ಮುಕ್ತಾಯ ಮುಂದುವರಿಯಲ್ಲ, ಅವ್ನು ಸಿಗೋ ತನಕ ಮುಂದುವರಿಯಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.